Watch India's largest kids library only on Jio Hotstar. Download the app now. ಒಟ್ಟು ಏನಾಯ್ತಾ? ನೋಡಪ್ಪತ್ಲು ಅಲ್ಲಿ ಪಾಪ ರೈತ ತನ್ನ ಬರಡಾಗಿರೋ ಭೂಮಿ ನೋಡ್ಬಿಟ್ಟು ಎಷ್ಟು ದುಃಖ ಪಡ್ತಾ ಇದ್ದಾನೆ ಅಂತ. ಪಾಪ ಅವ್ರ ಹೆಂಡತಿ ಪಕ್ಕದಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದಾರೆ ಕಣೋ. ಪಾಪ ಹಿಂಗಾಗ್ಬಿಟ್ರೆ ಅವ್ರ ಜೀವನ ಹೆಂಗ್ ಮಾಡ್ತಾರೋ ಏನೋ ಕಣೋ. ಅಯ್ಯೋ ಮೊಟ್ಟು, ಅದು ಟಿವಿ ಸೀರಿಯಲ್ ಕಣೋ, ಟಿವಿ ಸೀರಿಯಲ್ಲು, ನಿಜ ಅಲ್ಲ ಕಣೋ. ನೋಡ, ಟಿವಿ ಬಂದ್ ಮಾಡು, ಸಮೋಸ ತಿನ್ನಕ್ ಹೋಗೋಣ ಬಾ. ಏನ ಮೊಟ್ಟು ನೀನು? ನಡಿ. ಯಾಕ್ರಪ್ಪ ಅಳ್ತಾ ಇದ್ದೀರ? ಏನಾಯ್ತು ಅಣ್ಣ? ನಿಮ್ಗೆ ಏಟ್ ಬಿದ್ದಿದ್ ನೋಡಿ ನಂಗೆ ಅಳು ಬರ್ತಾ ಇದೆ. ಇದೊಳ್ಳೆ ಕತೆ ಐತಲ್ಲ, ಏಟ್ ಬಿದ್ದಿದ್ ನನಗೆ ಅಳ್ತಿರೋರು ನೀವು. ಅರೆ ಅಣ್ಣ, ಅಳೋದ್ ನಿಲ್ಸಿ, ದಿನ ಇದ್ದಿದ್ದೆ ಇಂಥ ಕೆಲಸದಲ್ಲಿ ಇದು ಮಾಮೂಲಿ. ಅಯ್ಯ ಮೊಟ್ಟು, ನೀನು ಹೈ ಎಮೋಷನಲ್ ಮನುಷ್ಯ ಕಣ. ಸೀರಿಯಲ್ ನೋಡು ಅಳ್ತೀಯ, ಯಾರಿಗಾದ್ರೂ ಏಟ್ ಬಿದ್ರು ಅದಕ್ಕೂ ಅಳ್ತೀಯ, ಮಾತ್ಗೂ ಅಳ್ತೀಯ. ಅಳು ಮುಂಜಿ ಕಣ ನೀನು. ಪತ್ಲು, ನಾನು ಎಮೋಷನಲ್ ಮನುಷ್ಯನೇ, ಅದಕ್ಕೇನ್ ಮಾಡ್ಲಿ ಹೇಳೋ. ಅದಕ್ಕೆ ಸಮೋಸ ಆಮೇಲೆ ತಿನ್ನಕ್ ಹೋಗೋಣ. ಅದಕ್ಕೂ ಮೊದಲು ಡಾಕ್ಟರ್ ಹತ್ರ ಹೋಗಿ ನೀನು ಟೆಸ್ಟ್ ಮಾಡಿಸ್ಬೇಕಾಗಿದೆ. ಬಾ ಹೋಗೋಣ, ನಡಿ. ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಕಷ್ಟ. ಅಯ್ಯೋ ಮೊಟ್ಟು, ನನ್ನ ಜೀವದ ಗೆಳೆಯ ಹೊಗೆ ಹಾಕಿಸ್ಕೊಂಡ್ರ ಪೇಷಂಟ್ಗೆ ಬೆಲಾಡೆ ನಿನ್ ಕಾಯಿಲೆ ಚಿಟ್ಕಿ ಹೊಡೆಯೋದಲ್ಲಿ ಆಗೋಗ್ಬಿಡುತ್ತೆ ಕಣಯ್ಯ. ನಾ ಎಂತ ಔಷಧಿ ಕೊಡ್ತೀನಿ ಗೊತ್ತೇನಯ್ಯ? ಎಂತ ಔಷಧಿ ಅಂದ್ರೆ ರೋಗಿನೂ ಇರಲ್ಲ, ರೋಗನೂ ಇರಲ್ಲ ಕಣಯ್ಯ. ಭೂಕಂಪದಲ್ಲಿ ತತ್ತರಿಸಿದ ಪಕ್ಕದ ದೇಶದ ಜನರು 5,000 ಜನರು ಕಟ್ಟಡಗಳ ಕೆಳಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಅಯ್ಯೋ, ಇದೇನಪ್ಪ ವಿಚಿತ್ರ? ಮೋಟು ನಮ್ ಕೈ ಹಿಡ್ಕೊಂಡ ತಕ್ಷಣ ಒಳ್ಳೆ ಕರೆಂಟ್ ಹೊಡೆದಂಗೆ ಆಗೋಗ್ಬಿಡ್ತಲ್ಲಪ್ಪ. ಹಲೋ ಡಾಕ್ಟರ್ ಜಟ್ಕ, ನಮ್ಮ ಮೋಟುಗೆ ಇದ್ದಕ್ಕಿದ್ದಂಗೆ ಇಡೀ ದೇಹ ಎಲ್ಲ ಕರೆಂಟ್ ಹೊಡೆದಂಗೆ ಆಗುತ್ತಲ್ಲ, ಯಾಕಣ್ಣ? ಏನ್ ರೋಗ ಅದು? ಅಯ್ಯೋ ಪತ್ಲು, ನನ್ನ ಜೀವದ ಗೆಳೆಯ, ನೀನೇನಾದ್ರೂ ಮೋಟುಗೆ ಶಾಕಿಂಗ್ ನ್ಯೂಸ್ ನ ತಿಳಿಸಿದೇನಯ್ಯ? ನಾ ಪೇಪರ್ ಅಲ್ಲಿ ಇದ್ದಿದ್ದು ಓದ್ತಾ ಇದ್ದೆ. ಅಯ್ಯೋ ಪತ್ಲು, ನನ್ನ ಜೀವದ ಗೆಳೆಯ, ಔಷಧಿ ಎಲ್ಲ ಉಲ್ಟಾ ಕೆಲಸ ಮಾಡ್ತಾ ಇದೆ ಗೆಳೆಯ. ಅವನೇನಾದ್ರೂ ಶಾಕಿಂಗ್ ನ್ಯೂಸ್ ನ ಕೇಳ್ದ ಅಂದ್ರೆ ಮೈಯೆಲ್ಲ ಕರೆಂಟ್ ಹೊಡೆದಂಗ ಆಗ್ಬಿಡುತ್ತೆ ಕಡೆಯ. ಅವ್ನ ಎಮೋಷನ್ ಎಲ್ಲ ಓವರ್ ಚಾರ್ಜ್ ಆಗ್ಬಿಟ್ಟಿದೆ ಕಡೆಯ. ಸಾರಿ ಅಪ್ಪ, ವೆರಿ ಸಾರಿ. ನಾನು ಹೆಂಗಾರು ಮಾಡಿ ಬೇರೆ ಔಷಧಿ ಕಂಡಿಡ್ದು ಅವನ್ನ ಸರಿ ಮಾಡ್ಬಿಡ್ತೀನಿ ಕಡೆಯ. ಓಕೆನಾ? ಅಯ್ಯೋ ಸರಿ ಮಾಡ್ತೀನಿ ಅಲ್ಲ ಡಾಕ್ಟ್ರೆ, ಈಗಲೇ ಬಂದು ಸರಿ ಮಾಡಿ ನೀವು. ಮೋಟು ಅಕ್ಕಪಕ್ಕದಲ್ಲಿ ಓಡಾಡೋರಿಗೆಲ್ಲ ಕರೆಂಟ್ ಓಡಿಸ್ತಾ ಇದ್ದಾನೆ. ಇಲ್ಲಿ ಅವ್ನಿಗೆ ಇನ್ನೂ ಕರೆಂಟ್ ಹೊಡಿತಿದೆ. ನಡಿ, ಬಾಸ್ ಹತ್ರ ಹೋಗಿ ಇದನ್ನೆಲ್ಲ ಹೇಳೋಣ. ಬಾಸ್, ಇವಾಗ ಬಂತು ಬೆಂಕಿ ಅಂತ ಐಡಿಯಾ. ಇವಾಗ ನಾನು ಮೋಟುಗೆ ಶಾಕಿಂಗ್ ನ್ಯೂಸ್ ಕೇಳಿಸಿ ಅವನಿಗೆ ಶಾಕ್ ಮೇಲೆ ಶಾಕ್ ಕೊಡ್ತೀನಿ, ಶಾಕ್ ಮೇಲೆ ಶಾಕ್ ಕೊಡ್ತೀನಿ. ನಡೀರಿ. ಮೋಟೋಣ, ನಮ್ಮ ಮನೆಯಲ್ಲಿ ಬೆಂಕಿ ಹತ್ತಿದೆ. ಅರೆ ಡೋಂಟ್ ವರಿ ಪತ್ಲು, ಡೋಂಟ್ ವರಿ. ನಾನು ಬಾಕ್ಸರ್ ನನಗೆ ಎದುರಿಸೋದಕ್ಕೆ ನಾಟಕ ಮಾಡಿದೆ ಅಷ್ಟೇನೆ. ಮಜಾ ಇವಾಗ ನಾನು ಮಾಡ್ತೀನಿ. ತುಂಬಾ ಕಾಸ್ಟ್ಲಿ ಸಮಸ್ಯೆ. ಅಯ್ಯೋ ಮೋಟು, ನನ್ನ ಜೀವದ ಗೆಳೆಯ, ಸಾರಿ ಗೆಳೆಯ. ನಾನ್ ಮಾಡಿದ ಔಷಧಿ ಉಲ್ಟಾ ಹೊಡೆದ್ಬಿಟ್ಟಿದೆ ಕಣಯ್ಯ. ನಾನು ಅದಕ್ಕೋಸ್ಕರ ಆಂಟಿಡೋಟ್ ಕಂಡಿಡ್ತಾ ಇದೀನಿ ಕಣಯ್ಯ. ಡೋಂಟ್ ವರಿ. ಶಾಕಿಂಗ್ ನ್ಯೂಸ್ ಕೇಳಿ ಮೋಟಿಗೆ ಹೆಂಗಾಗುತ್ತೆ ಅಂತ ನಾನು ನೋಡ್ಬೇಕಿದೆ. ಮೋಟಿಗೊಂದು ಶಾಕಿಂಗ್ ನ್ಯೂಸ್ ಕೇಳಿಸಿಯಲ್ಲ ಬೇಗ.
ಹಲೋ, ನೀವು ಮೋಟು ಅವ್ರು ಮಾತಾಡ್ತಾ ಇದ್ದೀರಲ್ಲ? ಹಾ ನಾನೇ ಮಾತಾಡ್ತಿರೋದು. ತಾವ್ಯಾರು? ನಾನು ಮಲ್ಟಿ ನ್ಯಾಷನಲ್ ಕಂಪನಿಯಿಂದ ಮಾತಾಡ್ತಾ ಇದ್ದೀನಿ. ನಿಮಗೊಂದು ದೊಡ್ಡ ಸಂತೋಷ ಸುದ್ದಿ ಇದೆ. ನಿಮ್ಮ ಹತ್ರ ಎಷ್ಟು ಜನ ಫ್ರೆಂಡ್ಸ್ಗಳಿದ್ದಾರೆ ಅವ್ರನ್ನೆಲ್ಲರೂ ಗಟ್ಟಿಯಾಗಿ ಹಿಡ್ಕೊಂಡು ನಿಂತ್ಕೊಳ್ಳಿ. ಇಲ್ಲ ಅಂದ್ರೆ ಖುಷಿ ಸುದ್ದಿ ಕೇಳಿ ನೀವು ಬಿದ್ದೋದ್ರು ಬಿದ್ದೋಗ್ಬೋದು. ಅರೆ, ಮಲ್ಟಿ ನ್ಯಾಷನಲ್ ಕಂಪನಿಯಿಂದ ಒಂದು ಒಳ್ಳೆ ಗುಡ್ ನ್ಯೂಸ್ ಬಂದಿದೆ. ಖುಷಿ ವಿಷಯ. ಬೇಗ ಒಬ್ರಿಗೊಬ್ರು ಕೈ ಹಿಡ್ಕೊಬಿಡಿ, ಬೇಗ. ಹಾ, ಖುಷಿ ವಿಷಯ ಏನು ಅಂದ್ರೆ, ಅರೆ ಇಲ್ಲಿ ಬೆಂಕಿ ಹತ್ತಿದೆ, ಬೆಂಕಿ ಬರ್ತಾ ಇದೆ, ಲಾಲಾರಸ ಹೋಗ್ತಾ ಇದೆ, ಜ್ವಾಲಾಮುಖಿ ಬರ್ತಾ ಇದೆ, ಬಿಲ್ಡಿಂಗ್ ಬೀಳ್ತಾ ಇದೆ ನನ್ನ ಮೇಲೆ. ಗೊತ್ತಾಯ್ತು ಗೊತ್ತಾಯ್ತು, ಶಾಕಿಂಗ್ ನ್ಯೂಸ್ ಅಲ್ಲಿ ಎಂತ ಶಾಕ್ ಇರುತ್ತೆ ಅಂತ. ಯಾವ ಮಲ್ಟಿ ನ್ಯಾಷನಲ್ ಕಂಪನಿದು ಕಾಲಲ್ಲ ಅದು, ಈ ಜಾನ್ ಕಾಲ್ ಮಾಡಿದ್ದು. ಈಗ ಬೇರೆ ತೊಂದರೆ ಅನ್ಭವಿಸಕ್ ಮುಂಚೆ ಇಲ್ಲಿಂದ ಎಸ್ಕೇಪ್ ಆಗೋಣ. ಬನ್ನಿ, ಓಡಿ ಬನ್ನಿ. ಹೌದು ಕಡೆ ಓಡ್ರಯ್ಯ, ಏನೋ ಗಡಬಿಡ ಆಗ್ಬಿಟ್ಟಿದೆ ಕಡೆಯ. ಇಲ್ಲಿ ಮೋಟಿಗೆ ಕುಡ್ಸೋಣ ಅಂತ ಔಷಧಿ ತಗೊಂಡ್ಬಿಟ್ಟಿದೆ ಕಡೆಯ. ಔಷಧಿ ಕುಡ್ಸಕ್ಕೂ ಆಗ್ಲಿಲ್ಲ ನನ್ನ ಕೈಲಿ. ಆ ಬಾಟ್ಲು ಬಿದ್ದು ಹೊಡೆದೋಗ್ಬಿಡ್ದೆ ಕಡೆಯ. ಈಗ ಬೇರೆ ಔಷಧಿ ಕಂಡಿಡ್ಬೇಕು ಕಡೆಯ ನಾನು. ಅಯ್ಯ, ಮೊದ್ಲು ಡಬ್ಬಾ ಮೊಬೈಲ್ ಕೊಡೋ ಇಲ್ಲಿ. ಇದ್ರಲ್ಲಿ ಬರೋ ಶಾಕಿಂಗ್ ನ್ಯೂಸ್ ನ ಕೇಳಿ ಕೇಳಿ ಎಲ್ರಿಗೂ ಸಖತ್ ಹಿಂಸೆ ಕೊಡ್ತಾ ಇದೆಯಾ ನೀನು. ನಿಂಗೆ ಬೇರೆ ಕೆಲಸನೇ ಇಲ್ಲ. ಮೋಟಿ ಹ್ಯಾಕ್ ಸಾಧ್ಯ? ಶಾಕಿಂಗ್ ನ್ಯೂಸ್ ಕೇಳಿದ ತಕ್ಷಣ ನಿನ್ಗ್ಯಾಕಪ್ಪ ಶಾಕ್ ಹೊಡೆಯುತ್ತೆ? ನನಗ್ ನಂಬಿಕೆ ಬರ್ತಿಲ್ಲ. ಐ ಡೋಂಟ್ ಬಿಲೀವ್. ವಿಶ್ವಾಸ ಇಲ್ಲ. ಸುಳ್ಳು 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 ಸುಳ್ಳು. 2 ಟ್ರೈನ್ಗಳು ಮುಖಾಮುಖಿ, 500 ಜನಕ್ಕೆ ಗಾಯ ಆಗಿದೆ. ಮತ್ತೆ ಅರೆ ಅರೆ ಅರೆ. ಅಯ್ಯಪ್ಪ, ಅಯ್ಯಮ್ಮ, ಅಪ್ಪ 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 ಅಪ್ಪ. ಮೋಟುದೆಲ್ಲ ಬಿಟ್ಬಿಡಪ್ಪ. ನಿಜ ಸುಳ್ಳಲ್ಲ, ನಿಜ. ಈಗ ನಾನು ನಂಬ್ತಾ ಇದ್ದೀನಿ. ಬಿಟ್ಬಿಡು. ಡಾಕ್ಟ್ರಣ್ಣ, ಇನ್ನೆಷ್ಟು ಕರೆಂಟ್ ಓಡಿಸ್ಬೇಕು ಅಂತ ಇದೆಯಣ್ಣ ನೀನು? ಅಯ್ಯೋ ಮೋಟು, ನನ್ನ ಜೀವದ ಗೆಳೆಯ ಪತ್ಲು, ಇಲ್ಲಿ ಕೇಳೆಯ. ಇಲ್ಲಿ ನಾನು ಎಂತ ಔಷಧಿ ಕಂಡಿದ್ದೀನಿ ಗೊತ್ತಾನೆ. ಯಾವುದೇ ಶಾಕಿಂಗ್ ನ್ಯೂಸ್ ಕೇಳಿದ್ರು ಶಾಕ್ ಹೊಡೆಯೋದೇ ಇಲ್ಲ ಗೆಳೆಯ. ಖುಷಿ ವಿಷಯ ಕೇಳೋ ಔಷಧಿ ಗೆಳೆಯ ಇದು. ಶಾಕಿಂಗ್ ನ್ಯೂಸ್ ನ ಬ್ಯಾಲೆನ್ಸ್ ಮಾಡುತ್ತೆ ಗೆಳೆಯ. ಇದು ಮೋಟಿಗೆ ಸಿಗೋದಿಲ್ಲ, ಇವಾಗ ನನ್ನ ಹತ್ರನೇ ಇರುತ್ತೆ. ಮತ್ತೆ ನಾನು ದಿನ ದಿನ ಶಾಕಿಂಗ್ ನ್ಯೂಸ್ ಕೇಳಿಸಿ ಮೋಟಿಗೆ ಶಾಕ್ ಓಡಿಸ್ತಾ ಇರ್ತೀನಿ. ಜಾ, ನನ್ನ ಔಷಧಿ ನನಗೆ ವಾಪಸ್ ಕೊಟ್ಬಿಡು. ಇಲ್ಲ ಅಂದ್ರೆ ನಿಂಗೆ ಹೊಡಿತೀನಿ. ನೀ ಮುಟ್ಟು ನೋಡ್ಕೋಬೇಕು, ಹಂಗ್ ಹೊಡೆದಾಕ್ಬಿಡ್ತೀನಿ. ನೋಡ್ತಾ ಇರೋ. ಇವಾಗ ಹೆಂಗ್ ಕಿತ್ಕೋತೀಯಾ? ಜೋ, ಎಂತ ಕೆಲಸ ಮಾಡ್ಬಿಟ್ಯೋ ನೀನು. ನನ್ ಕೊಟ್ರ ಔಷಧಿ ಯಾಕೋ ಕುಡಿದ್ಬಿಟ್ಟೆ. ಅಯ್ಯ. ಅಯ್ಯೋ ಡಾಕ್ಟ್ರಣ್ಣ, ಯಾಕೆ ಹಿಂಗ್ ಮೋಟಿಗೆ ಆಗ್ತಾನೆ ಇರುತ್ತಲ್ಲ? ಎದುರ್ಕೋಬೇಡ ಕಡೆಯ, ಎದುರ್ಕೋಬೇಡ. ಮೋಟರ್ಗಿದ್ದ ಕರೆಂಟ್ ಎಲ್ಲ ಟ್ರಾನ್ಸ್ಫಾರ್ಮರ್ಗೆ ಶಿಫ್ಟ್ ಆಗ್ಬಿಡ್ತು ಕಡೆಯ. ಅಯ್ಯಮ್ಮ, ಇಷ್ಟು ದಿನ ಒಂದಿನ ಲೈಟ್ ಹತ್ತಿರ್ಲಿಲ್ಲ, ಆದ್ರೆ ಇವತ್ತು ನೋಡಿ ಎಲ್ಲಾ ಲೈಟ್ಗಳು ಹತ್ಕೊಂಡ್ಬಿಟ್ಟಿವೆ. ಆದ್ರೆ ಡಾಕ್ಟರ್ ಅಣ್ಣ, ನನ್ನ ಔಷಧಿಗೆ ಏನ್ ಮಾಡೋದಣ್ಣ? ಆ ಜಾನ್ ಎಲ್ಲ ಕುಡ್ಬಿಟ್ಟು ಓಡೋದ. ಅಯ್ಯೋ, ಯೋಚನೆ ಮಾಡಬೇಡ ತಲೆಗೆಳೆಯ, ಯೋಚನೆ ಮಾಡಬೇಡ. ಆ ಔಷಧಿ ನಿನಗೆ ಬ್ಯಾಲೆನ್ಸ್ ಮಾಡಕ್ಕೋಸ್ಕರ ಕಂಡಿಡ್ದಿದ್ ನಾನು. ಆ ಜಾನ ಪೂರ್ತಿ ಮಾತನ್ನ ಕೇಳಿಸ್ಕೊಳ್ದೆ ಹಂಗೆ ಆರ್ಕೊಂಬಂದ್ ಕುಡ್ದ್ಬಿಟ್ಟ. ಈ ಖುಷಿ ವಿಷಯ ಕೇಳಿದ ತಕ್ಷಣ ಅವ್ನು ಕೂಡ ಇತ್ತ ಕಡೆಯ ಕರೆಂಟ್. ಹಂಗ ಹೋಗ್ ನೋಡೋಣ ಬನ್ನಿ, ಅವ್ನ್ ಏನಾಗ್ತಿದೆ ಅಂತ. ಬಾಸ್, ನಾವು ನಿನ್ನೆ ಒಂದು ತಿಜೋರಿ ಕಳ್ತನ ಮಾಡಿದ್ವಲ್ಲ, ಅದ್ರೊಳಗಡೆ 5 ಕೋಟಿ ರೂಪಾಯಿ ಇದೆ. ಏನ್ ಮಾತಾಡ್ತಾ ಇದೀಯಾ? ಅಲ್ಲೇ ಇವನ್ಗೇನಾಯ್ತು? ನಾವು ನಮ್ಮ ಬಾತ್ಗೆ ಎಲ್ಲದಕ್ಕಿಂತ ಗುಡ್ ನ್ಯೂಸ್ ಇನ್ನೂ ಹೇಳೇ ಇಲ್ಲ. ಮಾತ್ ಅದ್ರಲ್ಲೇ 5 ಕೋಟಿ ರೂಪಾಯಿ ಹತ್ತು ಇಲ್ಲ ತಿಕ್ಕಿದೆ.
ಶಾಕ್ ಯಾಕೆ ಹೊಡಿತಾ ಇದ್ದೆ ಅರೆ ಜಾನ್ ನೀನ್ ಖುಷಿ ವಿಷಯದ ಔಷಧಿ ಕುಡಿದ್ಬಿಟ್ಟಿದ್ಯಾ ಕಣಯ್ಯ. ಈಗ ನಿನ್ ಯಾವ್ದೇ ಖುಷಿ ವಿಷಯ ಕೇಳಿದ ತಕ್ಷಣ ಕರೆಂಟ್ ಹೊಡಕ್ ಶುರು ಆಗುತ್ತೆ. ನಿನಗ್ ಗೊತ್ತಾ ಜಾನ್, ಫುರ್ಫುರಿ ನಗರದ ಬ್ಯಾಂಕ್ ಅವರು ನಿನ್ಗೆ 20 ಕೋಟಿ ರೂಪಾಯಿನ ಕೊಡ್ಬೇಕು ಅಂತ ಇದಾರೆ. 20 ಕೋಟಿ ರೂಪಾಯಿ ಬಾವಾ. ಅರೆ ಇನ್ನು ಬೇಕಾದಷ್ಟು ಖುಷಿ ವಿಷಯಗಳು ಬಾಕಿ ಇದೆ. ನಾ ಪ್ರತಿದಿನ ರಾತ್ರಿ ಹೊತ್ತು ಒಂದೊಂದು ಖುಷಿ ವಿಷಯ ನಿಂಗೆ ಹೇಳ್ತಾನೆ ಇರ್ತೀವಿ. ಚಿಗಮಿಂದ ಬಚಾವಾಗೋದು ಇಂಪಾಸಿಬಲ್. ಜಾನ್, ಇವತ್ತಿಂದ ನೀನು ಎಷ್ಟೇ ದರೋಡೆ ಕಳ್ತನ ಮಾಡ್ತಾ ಇರೋ, ನಾನು ನಿನ್ನ ಅರೆಸ್ಟ್ ಮಾಡೋದಿಲ್ಲ, ಗಿಫ್ಟ್ ಕೊಡ್ತಾ ಇರ್ತೀನಿ. ಇಲ್ಲ, ಇನ್ನು ಒಳ್ಳೆ ಸುದ್ದಿ ಕೇಳಿಸಕ್ಕಾಗಲ್ಲ. ಮತ್ತೆ ಹೇಳ್ಬೇಡಿ ನನಗೆ. ಅರೆ ಜಾನ್, ಇನ್ನೂ ಸಾವಿರಾರು ಖುಷಿ ವಿಷಯ ನಿನಗೆ ಹೇಳೋದು ಬಾಕಿ ಇದೆ ಕಣೋ. ಚಿಂಗಂ ಸಾರ್, ನನ್ನ ಕಾಪಾಡಿ. ಹೇಳ್ಬೇಡಿ ಏನು, ಅರೆಸ್ಟ್ ಮಾಡಿ ಬಾವಾ. Watch India's largest kids library only on Geo Hotstar. Download the app now.